ತಾಯ್ಲೂರು ರೋಡ್ನ ಎಮ್ಮೆನತ್ ಪಂಚಾಯತಿ ಮತ್ತು ತಾಲೂರು ಪಂಚಾಯತಿಯವರೆಗೆ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು. ಮುಳಬಾಗಲ್ ಬಿಟ್ರೆ ಅಪ್ ಟು ತಾಲೂರು ತನಕ ತಾಯ್ಲೂರು ಆಗಿ ತಿಳಿಸ್ಕೊಳ್ಳೋವರೆಗೂ ಯಾವುದೋ ಪೆಟ್ರೋಲ್ ಬಂಕ್ ಇರಲಿಲ್ಲ. ಸ್ನೇಹಿತರಾಗಿರ್ತಕ್ಕಂಥ ಹಿತೈಷಿಗಳಾಗಿರ್ತಕ್ಕಂಥ ವಿಶ್ವನಾಥ್ ರೆಡ್ಡಿ ಮತ್ತು ಕುಟುಂಬದವರು ಇವತ್ತು HP ಪೆಟ್ರೋಲ್ ಬಂಕ್ನ ವಿನಾಯಕ ಫ್ಯೂಯಲ್ಸ್ ಅಂತ ಏನು ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ದಾರೆ. ನನ್ನ ಮತ್ತು MP ಅವರು ಮತ್ತು ನಮ್ಮ ನಾಯಕರೆಲ್ಲ ಒಗ್ಗೂಡಿ ಬಂದು ಈ ಶುಭಕ ಸಮಾರಂಭದಲ್ಲೆಲ್ಲ ಭಾಗವಹಿಸಿ ಒಂದು ಉದ್ಘಾಟನೆ ಮಾಡಿಂದ ಹೋಗ್ತಾ ಇದ್ವಿ. ಎಲ್ಲರೂ ಉಪಯೋಗ ಮಾಡ್ಕೋಬೇಕಂತ ಕೇಳ್ಕೊತೀವಿ. ಈಗಾಗಲೇ ಬರಬೇಕಾದ್ರೆ ನಾನು MP ಅವರು ಕೂಡ ಮಾತಾಡ್ಕೊಂಡ್ವಿ. ಕೆನರಾ ಬ್ಯಾಂಕ್ ಫೋನ್ ಮಾಡಿದ್ವಿ. ಕೆನರಾ ಬ್ಯಾಂಕ್ ATM ಕೂಡ ಹಾಕ್ಲಿಕ್ಕೆ ಕೂಡ ಪೆಟ್ರೋಲ್ ಬಂಕ್ ಒಳಗಡೆ ಕೆನರಾ ಬ್ಯಾಂಕ್ ATM ಹಾಕೊಳ್ಳಿಕ್ಕೆ ಕೂಡ ಒಂದು ವ್ಯವಸ್ಥೆ ಆಗಿದೆ. ಅದು ಕೂಡ 10 ದಿನದ ವ್ಯವಸ್ಥೆ ಮಾಡಿ ಒಂದು ATM ವ್ಯವಸ್ಥೆ ಮಾಡ್ಕೊಡ್ತೀವಿ ಪೆಟ್ರೋಲ್ ಬಂಕಲ್ಲಿ. ಇದಾದ್ಮೇಲೆ 9ನೇ ತಾರೀಕು 10ನೇ ತಾರೀಕು ಇನ್ನೊಂದು ಶುಭ ಸುದ್ದಿ ಅಂತಂದ್ರೆ 13,60,00,000ದಲ್ಲಿ ಅಪ್ ಟು ಏನು 0 ಇಂದ ಮುಳಬಾಗಲ್ ಬೈಪಾಸ್ ಇಂದ ಅಪ್ ಟು ಸುಂಡ್ರಪಾಳ್ ತನಕ 13 ಕೋಟಿಯಲ್ಲಿ ಅಲರ್ಟ್ ಆಗಿ ಬಂದಿದೆ. ಕಾಂಟ್ರಾಕ್ಟ್ ಅಲರ್ಟ್ ಆಗಿದ್ದಾರೆ. ಅದು 9ನೇ ತಾರೀಕು 10ನೇ ಪೂಜೆ ಮಾಡಿಕೊಟ್ಟು ಒಳ್ಳೆ ಎಲ್ಲೂ ಕೂಡ ಪ್ಯಾಚ್ ಅಲ್ಲದೆ ಕೂಡ ದೊಡ್ಡ ಸುಸೂತ್ರವಾಗಿರ್ತಕ್ಕಂಥ ರೋಡ್ ವ್ಯವಸ್ಥೆ ಆಗ್ಲಿಕ್ಕೆ ಕೂಡ ಇವತ್ತು ಪೂಜೆ ಇತ್ತು. ಕುಡುಮಲ ವಿನಾಯಕನ ದೇವಸ್ಥಾನ ಪೂಜೆ ಇರಲಿಕ್ಕೆ ಆ ಪೂಜೆನ ಎಕ್ಸ್ಟೆಂಡ್ ಮಾಡಿದ್ದೀನಿ. 9ನೇ ತಾರೀಕು 10ನೇ ತಾರೀಕು ನಾವೆಲ್ಲ ಮಾತಾಡ್ಕೊಂಡು ಬಂದು ಮತ್ತೆ ಈ ರೋಡ್ ಪೂಜೆ ಮಾಡ್ಕೊಡ್ತೀನಿ. ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಕೂಡ MP ಅವರು ಮತ್ತು ನಮ್ಮ ನಾಯಕರೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಎಮ್ಮೆನತ್ತ ಗ್ರಾಮ ಪಂಚಾಯತ್ ಎಲ್ಲ ನನ್ನ ಸದಸ್ಯರು ಕೂಡ ಒಟ್ಟುಗೂಡಿ ನಾಯಕರು ಒಟ್ಟುಗೂಡಿ ಒಂದು ಈ ಪೂಜೆ ಕಾರ್ಯಕ್ರಮಕ್ಕೆ ನಮ್ಗೆ ಬರಮಾಡಿ ಇದು ಮಾಡ್ಕೊಂಡಿದ್ದೀವಿ. ಈಗಾಗಲೇ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಬರಬೇಕಾಗಿತ್ತು. ಸೊ ಎಲ್ಲ ಬಂದು ಒಗ್ಗೂಡಿ ಈ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ. ಈಗಾಗಲೇ ನಮ್ಮ MP ಅವರು ಅವಾಗಲೂ ಮಾತಾಡ್ತಾ ಇದ್ರು. ಅನುದಾನವನ್ನ ಅವರೆಲ್ಲ ನಮ್ಮ ಮಾಧ್ಯಮಿಕರು ಕೇಳ್ತಾ ಇದ್ದಾರೆ. ಅನುದಾನವನ್ನು ಎಷ್ಟು ಕೊಟ್ಟಿದೆ ಅಂತ ಕೇಳ್ತಾ ಇದ್ರಿ. ಈಗಾಗಲೇ 2 ಹಂತ ಅನುದಾನ ಅವ್ರು ಕ್ಲೋಸ್ ಆಗಿದೆ. ಸುಮಾರು 40,000 ಓಟ್ ಕೊಟ್ಟಿರ್ತಕ್ಕಂಥ ಮುಳಬಾಗ್ಲು ಇನ್ನೂ ಹಳ್ಳಿಗಾಡು ಪ್ರದೇಶಕ್ಕೆ ₹1 ಕೂಡ ಕೊಟ್ಟಿಲ್ಲ. ಸೊ ನಾನು ಏನೇ ಹೇಳಿದ್ದೀನಿ, ಪ್ರತಿ ₹1 ಬರ್ತಕ್ಕಂಥ ಕೊಡ್ತಕ್ಕಂಥ ₹1 ಕೂಡ ಟೌನ್ಗೆ ಎಷ್ಟು ಕೊಡ್ತೀರ ಹಳ್ಳಿಗೆ ಎಷ್ಟು ಕೊಡು ಅಂತ ಹೇಳಿದ್ದೀನಿ. ಈಗಾಗಲೇ ಹಳ್ಳಿಗಾಡು ಪ್ರದೇಶದ ಒಂದು ಪ್ರದೇಶಗಳ ಅಭಿವೃದ್ಧಿ ಪೆಂಡಿಂಗ್ ಇದೆ. ನೆಕ್ಸ್ಟ್ ಪೆಂಡಿಂಗ್ ಇದೆ. ಕೂಡಲೇ 10ನೇ ತಾರೀಕು ಆದ್ಮೇಲೆ ಎಲ್ಲರೂ ಒಟ್ಟುಗೂಡಿ ಯಾವ ಹೋಬಳಿದಲ್ಲಿ ಏನೇನು ಮಾಡ್ಬೇಕನ್ನೋದು ನಾನು ಅವ್ರಿಗೆ ಹೇಳಿದ್ದೀನಿ. ಖಂಡಿತವಾಗ್ಲೂ ನೆರವೇರಿಸ್ಕೊಡ್ತಾರೆ. MP ಅವರು ಹೊಸದಾಗಿ ಹೋಗಿರೋದ್ರಿಂದ ಈಗ ಅನುಭವ ಪಾಪ ಈಗ ಪಡ್ಕೊತಾ ಇದ್ದಾರೆ. ಆದಷ್ಟು ಬೇಗ ನಾವು ಕೂಡ ಅದ್ರ ಮೇಲೆ ಬೀಳೋದು ಬೇಡ. ಅನುಭವದಿಂದ ಆಚೆ ಬಂದಾದ್ಮೇಲೆ ಖಂಡಿತ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಾನು ಕೂಡ RRR ಒಂದು ಸ್ಕೀಮಲ್ಲಿ ₹60 ಕೋಟಿ ರೆಡಿ ಮಾಡಿ ಕೊಟ್ಟಿದ್ದೀನಿ. ಸೋಮಣ್ಣನ ಕೂಡ ಮೀಟ್ ಮಾಡಿದ್ದೀನಿ. ಅವರು ಪಾಸಿಟಿವ್ ಉತ್ತರ ಕೊಟ್ಟಿದ್ದಾರೆ. ₹60 ಕೋಟಿ RRR ಅಲ್ಲಿ ಬರ್ತಾ ಇದೆ. ಅಮೃತ್ 2 ಅಲ್ಲಿ ಕೂಡ ನಾನು ನೆನ್ನೆ 12 ಕೋಟಿಗೆ ಅಪ್ರೂವಲ್ ಕೊಟ್ಟಿದ್ದೀನಿ. ಅದೇ ಪ್ರಪೋಸಲ್ ಕೊಟ್ಟಿದ್ದೀನಿ. ಅಮೃತ್ 2 ಇಂದ ಕೂಡ ಬರಬೇಕು. ಅದಕ್ಕೂ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಖಂಡಿತವಾಗ್ಲೂ ಒಳ್ಳೆ ಕೆಲಸ ಆಗುತ್ತೆ. ಮುಂದೆ ಅದಕ್ಕೆ ಕಾದು ನೋಡ್ತಾ ಇದ್ದೀವಿ. ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿಜಿ ಅವರು ಖಂಡಿತವಾಗಿ ನಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸ ಮಾಡ್ತಾರಂತ ನಂಬಿಕೆ ನನಗಿದೆ. ಸೊ ಶಾಶ್ವತವಾಗಿ ಕುಡಿತಕ್ಕಂಥ ನೀರು ಮತ್ತು ಉದ್ಯೋಗ ಸೃಷ್ಟಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಕೂಡ ಜನ ನಮ್ಮ ನೆನೆಸ್ಕೊತಾರೆ. ಆ ಕಾರ್ಯಕ್ರಮ ಮಾಡಲಿಕ್ಕೆ ಶತಪ್ರಯತ್ನ ಮಾಡ್ತಾ ಇದ್ವಿ. ಮುಂದಿನ ದಿವಸ ನಿಮ್ಮ ಆಶೀರ್ವಾದ, ಜನಾಶೀರ್ವಾದ, ಎಲ್ಲರ ಆಶೀರ್ವಾದ ನಮ್ಮ ಮೇಲಿದೆ. ಖಂಡಿತ ಕೆಲಸ ಮಾಡ್ಕೊಡ್ತೀವಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀವಿ. ಏನು ವಿನಾಯಕ ಫ್ಯೂಯಲ್ಸ್ ಅಂತ ಹೇಳಿ ಇವತ್ತು ಪ್ರಾರಂಭ ಆಗ್ತಾ ಇದೆಯೋ, ಮೊದಲು ಏನಾದರೂ ಫ್ಯೂಯಲ್ ಬೇಕಂದ್ರೆ ಬೇರೆ ಕಡೆ ಹೋಗುವಂಥ ಪರಿಸ್ಥಿತಿ ಇತ್ತು. ಇವತ್ತು ಇಲ್ಲೇ ನಿಮಗೆ ಉತ್ತಮವಾದಂಥ ಅದು HP ಫ್ಯೂಯಲನ್ನು ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಒಳ್ಳೆ ಸುದ್ದಿ. ಈ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ನಡೆದಿದೆ. ಮುಂದಿನ ದಿನಗಳಲ್ಲಿ ಕೂಡ ಈ ಒಬ್ಬ ಮಾಲೀಕರಿಗೆ ಮತ್ತು ಸುತ್ತಮುತ್ತಲಿನ ಜನಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮೊದಲು ತುಂಬಾ ಹದಗೆಟ್ಟಿತ್ತು ರೋಡ್. ಬಹುಶಃ ನಮ್ಮ ಶಾಸಕರು ಬಂದ್ಮೇಲೆ ಇದೇ ಕೆಲಸ ಆಗಿತ್ತು ಸರ್. ಇಲ್ಲಿಂದ ಹೌದು, ಇಲ್ಲಿಂದನೂ ಆಗಲಿ, ಅಲ್ಲಿಂದ ಆದ್ರೆ ತಾನೆ ಮತ್ತೆ ಅದು ಕಂಟಿನ್ಯೂ ಆಗೋದು. ಈಗ ಅದನ್ನು ಕಂಟಿನ್ಯೂ ಅಂತ ಹೇಳ್ತಿದ್ದಾರೆ. ಏನು ಅವನ್ನೆಲ್ಲ ಇವತ್ತಿನ ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕರೆಸಿ ಸ್ವಾಗತ ಮಾಡಿದ್ದಕ್ಕೆ ಎಲ್ಲರನ್ನು ಒಳ್ಳೆಯದಾಗಲಿ ಅಂತ ಬಯಸ್ತಾ, ಇವತ್ತು ದಿನ ವಿನಾಯಕ ಸ್ಟೇಷನ್ ಇವತ್ತು ದಿನ ಓಪನ್ ಆಗಿದೆ. ಬಹುಶಃ ಇಲ್ಲಿ ಜಾಗನೂ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆಯ ರೀತಿಯಲ್ಲಿ ಏನಾದರೂ ಗ್ರಾಹಕರಿಗೆ ಸ್ವಲ್ಪ ಡಿಸ್ಕೌಂಟ್ ಅದು ಇದು ಸ್ವಲ್ಪ ದಿನ ಯಾಕಂದರೆ ಸ್ವಲ್ಪ ಮೂವ್ಮೆಂಟ್ ಆಗಲಿ, ಸ್ವಲ್ಪ ಫಸ್ಟ್ ಹಾಲು ಕೊಡ್ತೀನಿ. ನಾವು ಬೇರೆ ಸ್ಕೀಮ್ಸ್ ಬೇಕಾದಷ್ಟು ಇದಾವಲ್ಲ, ಆ ನಿಟ್ಟಿನಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ, ಅವರಿಗೆ ಒಂದು ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ 4 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.